ಆಗಿರೋ ಸಮಸ್ಯೆನ ಸರಿ ಮಾಡೋದಕ್ಕೆ ಒಬ್ಬ ವಿಶೇಷವಾದ ವ್ಯಕ್ತಿ ಬರ್ತಾ ಇದ್ದಾರೆ. ಯಾರು ಬಾಬಾಜಿ? ಭೈರವ ಬಾಬಾ. ಹಾವಿನ ವಿಷದಿಂದ ತ್ರಿಶೂಲ್ ಸಾವು ಬದುಕಿನ ಮಧ್ಯೆ ಹೋರಾಡದ, ಮತ್ತೆ ಹಾಗಾಗಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ? ಶತ್ರು ಸಂಹಾರ ಯಾಗ. ಒಡೆಯ, ನಮ್ಮೆಲ್ಲರನ್ನು ಸಾಯಿಸೋದಕ್ಕೆ ಅನಾಚಾರದ ಮಾರ್ಗ ಹಿಡಿದಿದ್ದಾರೆ. ಯಾರು? ತ್ರಿಶೂಲನ ತಂದೆ. ಚಂದ್ರಹಾಸ, ವಿವರವಾಗಿ ಹೇಳು, ಏನ್ ನಡೀತಲ್ಲಿ? ಒಡೆಯ, ಆ ತ್ರಿಶೂಲನ ತಂದೆ ಯಾವುದೋ ಮಂತ್ರವಾದಿ ಜೊತೆ ಸೇರ್ಕೊಂಡು ಏನೋ ಪೂಜೆ ಮಾಡೋದಕ್ಕೆ ಹೊರಟಿದ್ದಾರೆ. ಎಂತ ಪೂಜೆ? ಶತ್ರು ಸಂಹಾರ ಪೂಜೆ. ಶತ್ರು ಸಂಹಾರ ಪೂಜೆನಾ? ಈ ಪೂಜೆನ ಅವ್ರು ಯಾಕೆ ಮಾಡಿಸ್ತಿದ್ದಾರೆ? ಅವ್ರಿಗೆ ಯಾರು ಶತ್ರು ಇದ್ದಾರೆ? ನನ್ಗೆ ಯಾಕೋ ಅವ್ರ ಮೇಲೆ ಅನುಮಾನ ಬರ್ತಿದೆ. ಇದ್ರಿಂದ ಏನೋ ನಿಗೂಢ ಅಡಗಿದೆ ಅನಿಸ್ತಿದೆ. ನನಗೆ ಯಾಕೋ ಹಾಗನ್ನಿಸ್ತಾ ಇಲ್ಲ. ಮತ್ಯಾಕೆ ಈ ಶತ್ರು ಸಂಹಾರ ಪೂಜೆ? ತನ್ನ ಮಗನ ಪ್ರಾಣಕ್ಕಾಗಿರಬಹುದು. ಅವರ ಪರವಾಗಿ ಪೂಜೆಯನ್ನ ಮಾಡಿ ತನ್ನ ಮಗ ಹಾಗೂ ಸೊಸೆಯನ್ನ ಮೃತ್ಯುಂಜಯರನ್ನಾಗಿ ಮಾಡುವ ಉದ್ದೇಶ ಇರಬಹುದು. ನಾವೀಗ ಏನ್ ಮಾಡೋದಪ್ಪಾಜಿ? ಈ ಪೂಜೆಯಿಂದ ನಮಗೇನಾದ್ರೂ ತೊಂದರೆ ಆಗುತ್ತಾ? ಖಂಡಿತ. ಈ ಪೂಜೆಯಿಂದ ನಾವು ನೇರ ಪರಿಣಾಮವನ್ನು ಎದುರಿಸಬೇಕಾಗಬಹುದು. ಹಾಗಾದರೆ ನಾವೀಗೇನು ಮಾಡಬೇಕು? ಪೂಜೆಯ ಮುಂಚೆಯೇ ಆದಿಶೇಷನನ್ನು ಕೊಂದು ಬಿಡೋಣವೇ? ಅದು ಅಸಾಧ್ಯ. ಆದಿಶೇಷನನ್ನ ನೀವು ಅಷ್ಟೊಂದು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಆದಿಶೇಷ ಎಷ್ಟು ಶಕ್ತಿಶಾಲಿ ಎನ್ನುವುದು ನಿಮಗೆ ಯಾರಿಗೂ ತಿಳಿದಿಲ್ಲ. ಅದರಲ್ಲೂ ಈಗ ಇಚ್ಛಾಧಾರಿ ನಾಗಗಳ ಸಮ್ಮಿಲನವಾಗಿದೆ. ಈಗ ಅವರ ಶಕ್ತಿ ಮತ್ತಷ್ಟು ದುಪ್ಪಟ್ಟಾಗಿರುತ್ತದೆ. ಇವಾಗ ನಾವೇನ್ ಮಾಡೋದಪ್ಪಾಜಿ? ಆ ಸಮಯಕ್ಕಾಗಿ ಕಾಯುವುದು. ಎಷ್ಟು ದಿನ ಗೊತ್ತಿಲ್ಲ. ನಾವೀಗ ಬೇಟೆಯಾಡೋ ಚಿರತೆ ತರ ದೃಷ್ಟಿಯನ್ನ ಗುರಿಯ ಕಡೆ ಇಟ್ಟು ವಂಚಾಕಿ ಕೂತ್ಕೋಬೇಕು. ಬೇಟೆ ನಮ್ಮ ಕಣ್ಮುಂದೆ ಬಂದೇ ಬರುತ್ತೆ. ಅವರು ಒಂದು ಕ್ಷಣ ಮೈ ಮರೆತರೆ ಆ ಕೂಡಲೇ ನಾವು ಅವರ ಮೇಲೆ ದಾಳಿ ಮಾಡಬೇಕು. ಬೇಟೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಉಸಿರು ನಿಲ್ಲಿಸೋದೇ ನನ್ನ ಗುರಿ. ಬಾಹು ಭವತಿ. ಮಾಯಾ, ಏನ್ ಹೇಳ್ತಾ ಇದ್ದೀರಾ? ನಾನು ಶಿವಾನಿ, ನಿಜ ಹೇಳು, ನೀನೇ ನಾಗಿಣಿ ಅಲ್ವಾ? ಅಲ್ಲಿ ಹಾವಾಗಿದ್ದು ನೀನೇ ಅಲ್ವಾ? ನನ್ಗೆಲ್ಲ ಹೇಳಿದ್ದಾರೆ, ನಿಜ ಹೇಳು. ನೀವ್ ಏನ್ ಮಾತಾಡ್ತಾ ಇದ್ರೋ ನನಗೆ ಒಂದು ಅರ್ಥ ಆಗ್ತಿಲ್ಲ. ಇದೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನೀನೇ ಇಚ್ಛಾಧಾರಿ ನಾಗಿಣಿ. ಸುಳ್ಳು ಹೇಳ್ಕೊಂಡು ಈ ಮನೆ ಸೊಸೆ ತರ ನಾಟಕ ಮಾಡ್ತಾ ಇದೆಯಾ ಅಂತ. ನಿಮಗ್ ಯಾರು ಹೇಳಿದ್ದು? ಯಾರು ಅಂದ್ರೆ ಯಾರೋ ಒಂದು ಹೆಂಗಸು. ಹೆಂಗ್ಸ? ಯಾರದು? ಎಲ್ಲಿ ಸಿಕ್ಕಿದ್ರು ಅವರು? ಕಾಡಲ್ಲಿರೋ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಎದುರಿಗೆ ಸಿಕ್ಕಿದ್ಲು. ನಿನ್ಗೆ ಈ ಮನೆಯವ್ರು ಗೊತ್ತಾ ಅಂತ ಕೇಳಿದ್ಲು. ಅದಕ್ಕೆ ನಾನು ಹೌದು ಅಂದೆ. ಆಗ ನಿನ್ ಬಗ್ಗೆ ಹೇಳಿದ್ಲು, ನೀನೇ ನಾಗಿಣಿ ಅಂತ. ಅದ್ ನಿಜ ಅಲ್ವಾ ಶಿವಾನಿ? ಅದ್ ಹೇಗ್ ನಿಜ ಆಗುತ್ತೆ? ನೀವದ್ ಯಾರ್ದೋ ಮಾತು ನಂಬ್ಕೊಂಡಿದ್ದೀರಾ ಅಷ್ಟೇ. ನಂಬಿಲ್ಲ. ನಂಬಿದ್ರೆ ಕೆಳಗೆ ನೀನೇ ನಾಗಿಣಿ ಅಂತ ಹೇಳ್ತಾ ಇದ್ದೆ. ಪರೀಕ್ಷೆ ಮಾಡಿ ಅಂತ ಏನಕ್ಕೆ ಹೇಳ್ತಾ ಇದ್ದೆ? ನೀನು ನಾಗಿಣಿ ಅಲ್ಲ ಅಲ್ವಾ? ನಾನು ನಾಗಿಣಿ ಹೇಗಾಗ್ತೀನಿ? ನಾನು ಶಿವಾನಿ. ಆತಂಕ ಆಗ್ತಿದ್ಯಾ ಶಿವಾನಿ? ನೀನು ಇದೇ ಚಿಂತೆಲಿ ಒದ್ದಾಡ್ಬೇಕು. ನಾನ್ ಬಯಸಿರೋದು ಅದನ್ನೇ. ಅವ್ರು ಮತ್ತೇನ್ ಹೇಳಿದ್ರು? ಅಷ್ಟೇ ಹೇಳಿದ್ರು. ಅವ್ರು ಯಾರು ಅಂತ ನನಗೆ ತೋರಿಸ್ತೀರಾ? ನಾನು ಅವ್ರ ಹತ್ರ ಮಾತಾಡ್ಬೇಕು. ಅಷ್ಟ್ ಹೇಳಿ ಅವಳು ಹೊಟ್ಟೋದ್ಲು. ಅವಳು ಯಾರು, ಯಾಕೆ ಆ ಥರ ಹೇಳಿದ್ಲು ಅಂತ ಅವಳನ್ನ ಹಿಂಬಾಲಿಸ್ಕೊಂಡು ಹೋದೆ. ಆದ್ರೆ ಹೋಗೋಷ್ಟರಲ್ಲಿ ಅವಳು ಮಾಯ ಆಗೋದ್ಲು. ಮುಂದಿನ ಸತಿ ಅವ್ರೇನಾದ್ರು ನಿಮಗೆ ಕಾಣಿಸ್ಕೊಂಡ್ರೆ ನನಗೆ ಹೇಳ್ತೀರಾ? ಯಾರೋ ಬೇಡ್ದಿರೋರು ತಲೆಗೆ ಹುಳ ಬಿಡೋ ಕೆಲಸ ಮಾಡಿದ್ದಾರೆ. ನೀನ್ ಯಾಕೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂತಾ ಇದೀಯ ಶಿವಾನಿ? ಬಿಟ್ಟಾಕು. ಅಲ್ಲ,
ನಾನು ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ನೀವು ದಯವಿಟ್ಟು ಹೇಳ್ತೀರಾ? ಸರಿ, ಅವ್ರು ಸಿಕ್ತಾಗ ಹೇಳ್ತೀನಿ. ಮಾಯ ಅವರೇ, ಒಂದು ನಿಮಿಷ. ಇದನ್ನೆಲ್ಲ ಮನೆಯವ್ರ ಹತ್ರ ಹೇಳಕ್ ಹೋಗ್ಬೇಡಿ. ಎಲ್ರಿಗೂ ಹೇಳಕ್ಕೆ ನೀನೇನು ನಾಗಿಣಿ ಅಲ್ವಲ್ಲ? ಥ್ಯಾಂಕ್ ಯು. ಶಿವಾನಿ, ನಿನ್ನೆಂದಿನ ಕೆಡ್ಸಿ ಆಯ್ತು. ಇಲ್ಲಿಂದ ನನ್ನ ಆಟ ಶುರು. ನಿನ್ಗೆ ಕ್ಷಣ ಕ್ಷಣ ನರ್ಕ ತೋರಿಸ್ತೇನೆ, ನೋಡ್ತಾ ಇರು. ರೀ, ಏನ್ ವಿಷಯ? ಎಲ್ರನ್ನೂ ಬರಕ್ ಹೇಳಿದ್ರಿ? ವಿಷಯ ಇದೆ, ಹೇಳ್ತೀನಿ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತು ಯಾರು ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ. ಎಲ್ಲರೂ ಮನೇಲೇ ಇರಬೇಕು. ದಿಗ್ವಿಜಯ, ಮತ್ತೇನಾದ್ರೂ ಸಮಸ್ಯೆನಾ? ಆಗಿರೋ ಸಮಸ್ಯೆನ ಸರಿ ಮಾಡೋದಕ್ಕೆ ಒಬ್ಬ ವಿಶೇಷವಾದ ವ್ಯಕ್ತಿ ಬರ್ತಾ ಇದ್ದಾರೆ. ಯಾರು ಬಾಬಾಜಿ? ಭೈರವ ಬಾಬಾ. ಭೈರವ ಬಾಬಾನ? ಈ ಹೆಸರು ನಾನು ಯಾವತ್ತೂ ಕೇಳಿಲ್ವಲ್ಲ. ಯಾರಿವ್ರು? ನಮಗೆ ತೊಂದರೆ ಕೊಡ್ತಿರೋ ನಾಗಿಣಿಯಿಂದ ಮುಕ್ತಿ ಕೊಡಿಸೋರು. ನಾಗಣಿನ? ಆ ಹಾವ್ನ ಆಗ್ಲೇ ಹೊರಗಡೆ ಬಿಟ್ಟು ಬಂದಾಯ್ತಲ್ಲ. ನಾಗಿಣಿನ ಅಷ್ಟು ಹಗುರವಾಗಿ ತಗೋಬೇಡಿ. ನಾವು ಅವಳನ್ನ ಕಾಡಿಗೆ ಬಿಟ್ಟು ಬಂದಿರ್ಬೋದು, ಅವಳು ವಾಪಸ್ ಬರಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ನಾಗಿಣಿ ವಾಪಸ್ ಬರ್ತಾಳ ಬಾಬಾಜಿ? ಅಂದ್ರೂ ಬರ್ಬೋದು. ಹಲವಾರು ವರ್ಷದಿಂದ ಈ ಮನೆ ಸುತ್ತಮುತ್ತ ಹಾವುಗಳ ಸಂಚಲನ ಜಾಸ್ತಿ ಆಗಿದೆ. ಹಾವಿನ ವಿಷದಿಂದ ತ್ರಿಶೂಲ್ ಸಾವು ಬದುಕಿನ ಮಧ್ಯೆ ಹೋರಾಡ್ದ. ಮತ್ತೆ ಹಾಗಾಗಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ? ಶತ್ರು ಸಂಹಾರ ಯಾಗ. ಅಂದ್ರೆ ನಮ್ಮನ್ನ ಶತ್ರುಗಳ ತರ ಕಾಡ್ತಾ ಇರೋ ಸರ್ಪಗಳನ್ನ ಸಂಹಾರ ಮಾಡೋ ಯಾಗ. ಅದನ್ನ ಮಾಡೋದಕ್ಕೆ ದೈವಿಕ ಶಕ್ತಿ ಇರೋರು ಬೇಕು. ಅಂಥವ್ರು ನಮ್ಮನೇಲಿ ಯಾರಿದ್ದಾರೆ ಅಂತ ಪರೀಕ್ಷೆ ಮಾಡೋದಕ್ಕೆ ಬಾಬಾ ಬರ್ತಾ ಇದ್ದಾರೆ. ಬಾಬಾಜಿ, ನಮ್ಮಲ್ಲಿ ದೈವಿಕ ಶಕ್ತಿ ಯಾರಿಗಿದೆ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಭೈರವ ಬಾಬಾ ಮನೆಗೆ ಬಂದಾಗ ಎಲ್ಲರೂ ತಲೆ ಮೇಲೂ ಕೈ ಇಟ್ಟು ಪರೀಕ್ಷೆಗೆ ಒಳಪಡಿಸ್ತಾರಂತೆ. ಯಾರಿಗೆ ದೈವಶಕ್ತಿ ಇದೆಯೋ ಅವ್ರಿಗೆ ಗೊತ್ತಾಗುತ್ತಂತೆ. ಅಷ್ಟೇ ಅಲ್ಲ, ನಾಗಿಣಿ ಮತ್ತೆ ನಮ್ಮ ಮನೆಗೆ ಬಂದ್ರೆ ಅವ್ರ ಮುಂದೆ ಅವಳ ನಿಜ ರೂಪ ಬಯಲಾಗುತ್ತೆ. ಸೊ ಯಾರಿಗೆ ಯಾವುದೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಯಾರು ಆಚೆ ಹೋಗಾಗಿಲ್ಲ. ಯಾರದು ಭೈರವ ಬಾಬಾ? ಅವ್ರು ಯಾಕೆ ಮನೆಗೆ ಬರ್ಬೇಕು? ಏನಿ ಪೂಜೆ ಎಲ್ಲ? ಪೂಜೆಗೆ ದೈವಿಕ ಶಕ್ತಿ ಇರೋರೇ ಬೇಕಂತೆ. ಅದಕ್ಕೆ ಎಲ್ಲರೂ ತಲೆ ಮೇಲೂ ಕೈ ಇಡ್ತಾರಂತೆ. ಹಾಗೇನಾದ್ರೂ ಮಾಡಿಬಿಟ್ರೆ ನಾನು ಸರ್ಪ ಆಗಿ ಬದಲಾಗ್ಬಿಡ್ತೇನೆ. ನನ್ನ ನಿಜ ರೂಪ ಮನೆಯವ್ರು ಎಲ್ಲರ ಮುಂದೆ ಬಯಲಾಗ್ಬಿಡುತ್ತೆ. ನಾನು ಏನ್ ಮಾಡ್ಲಿ ಈಗ? ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂದ್ರೆ ಮನೆಯಿಂದ ಯಾರು ಹೊರಗಡೆ ಹೋಗ್ಬಾರ್ದು ಅಂತ ಅಂಕಲ್ ಬೇರೆ ಹೇಳಿದ್ದಾರೆ. ಅದನ್ನು ಮೀರಿ ನಾನು ಹೋದ್ರೆ ನನ್ನ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಹಾಗಂತ ನಾನು ಇಲ್ಲೇ ಇದ್ರೆ ನನ್ನ ನಿಜ ರೂಪ ಬಯಲಾಗುತ್ತೆ. ಏನ್ ಮಾಡ್ಲಿ ನಾನು? ಪರಮೇಶ್ವರ, ನನ್ನನ್ನ ಎಂತ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕ್ಸ್ಬಿಟ್ಟೆ. ಈಗ ನಾನು ಏನ್ ಮಾಡ್ಲಿ? ಪಾಪ ಬರ್ದೇ ಇದ್ರೆ ಅಷ್ಟೇ ಸಾಕು, ನಂಗಷ್ಟೇ ಸಾಕು. ಜೈ ಮಹಾಕಾಲ! ನಾನು ದಿಗ್ವಿಜಯನ ಮನೆಗೆ ಹೋಗೋ ಸಮಯ ಬಂದೇ ಬಿಡ್ತು. ಇನ್ನು ಆ ಇಚ್ಛಾಧಾರಿ ನಾಗಗಳನ್ನು ಸಂಹರಿಸದೆ ನಾನು ವಿಶ್ರಮಿಸೋದಿಲ್ಲ. ನನಗೆ ಆಶೀರ್ವಾದ ಮಾಡುತ್ತದೆ. ಜೈ ಮಹಾಕಾಲ!
ಗರುಡ ಪಕ್ಷಿ ಹಿಂಬಾಲಿಸ್ತಾ ಇದ್ದೀರಾ? ಬನ್ನಿ, ನಿಮ್ಮ ಮತ್ತು ಇಚ್ಛಾಧಾರಿ ನಾಗಗಳ ಸಂಹಾರಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಈ ಸಲ ಆದಿಶೇಷ ಮತ್ತವನನ್ನು ಪ್ರೇರಿಸಿ ನನ್ನ ಕಪಿ ಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಜೈ ಮಹಾಕಾಲ. ರಕ್ತದ ವಾಸನೆ. ಈ ಮನೆ ಮೇಲೆ ಕೆಂಗಣ್ಣು ಬೀರಿರೋ ಇಚ್ಛಾಧಾರಿ ನಾಗಗಳು ಮತ್ತು ಹೊರಡ ಲೋಕದವರ ಸಂಹಾರ ನಿಂದಲೇ. ಜೈ ಮಹಾಕಾಲ. ಬಾಬಾ ಬನ್ನಿ ಬಾಬಾ. ಯಾಕೆ ಬಾಬಾ, ಏನಾಯ್ತು? ಶತ್ರುಗಳ ಶಕ್ತಿ ನನ್ನನ್ನು ತಡೆಯುತ್ತಿದೆ. ಶತ್ರು? ಬಾಬಾ, ಯಾವ ಶತ್ರುಗಳು? ಇಚ್ಛಾಧಾರಿ ನಾಗಿಣಿಯ ಶಕ್ತಿ ನನ್ನನ್ನು ತಡೆಯುತ್ತಿದೆ. ನನ್ನ ಮಂತ್ರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಿಲ್ಲುವುದಿಲ್ಲ. ಬಾಬಾ, ನಿಮ್ಮ ಪಾದ ಸ್ಪರ್ಶದಿಂದ ಮನೆ ಪಾವನ ಆಯ್ತು. ಬನ್ನಿ, ಒಳಗೆ ಬನ್ನಿ. ನಿಮ್ಮ ಮನೆಯ ಸದಸ್ಯರಲ್ಲಿ ಯಾರೋ ಒಬ್ಬರು ಇಲ್ಲ. ಸೊಸೆ ಒಬ್ಳು ರೂಮಲ್ಲಿದ್ದಾಳೆ. ರೀನಾ, ಶಿವಾನಿನ ಕರ್ಕೊಂಡ್ ಬಾ. ಅದ್ಕೆ ಯಾಕೆ ಕರೆದ್ರು ಮಾತಾಡ್ತಿಲ್ಲ? ಕೇಳಿಸ್ತಿಲ್ವಾ? ಅದ್ಕೆ ನಿಮ್ಮನ್ನ ಕೇಳ್ತಿರೋದು. ಅದ್ಕೆ ಏನಾಯ್ತು? ಅದ್ಕೆ ಯಾಕೆ ಒಂಥರ ಇದ್ದೀರಾ? ಏನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಅದಕ್ಕೆ ಕೆಳಗೆಲ್ಲ ನಿಮ್ಮನ್ನ ಕರೀತಿದ್ದಾರೆ. ಇಲ್ಲ, ನಾನು ಬರಲ್ಲ. ಅದಕ್ಕೆ ಎಲ್ರು ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದಾರೆ, ಬನ್ನಿ. ನಾನು ಬರಲ್ಲ ಅಂತ ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಿನ್ಗೆ? ನಾನು ಬರಲ್ಲ ಅಂದ್ರೆ ಬರಲ್ಲ. ಅದಕ್ಕೆ ನನಗೆ ತೊಂದರೆ ಕೊಡ್ಬೇಡ, ಮೊದಲು ಹೋಗ್ಲಿಂದ ಹೋಗು ಅಂದೆ. ಎಲ್ರಿಗೂ ಅವ್ರವ್ರದ್ದೇ ಚಿಂತೆ. ನನ್ನ ಸಂತಾನ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಪರಮೇಶ್ವರ, ಏನ್ ಮಾಡ್ಲಿ ನಾನೀಗ? ಏನ್ ಮಾಡ್ಲಿ? ಏನೇ ಮರೀನಾ, ಒಬ್ಳೆ ಬಂದಿಲ್ಲ? ಶಿವಾನಿಯಲ್ಲಿ? ರೀನಾ, ನಿನ್ನೆ ಕೇಳ್ತಿರೋದು. ರೂಮಲ್ಲಿ ಇಲ್ವಾ? ಇದಾರೆ. ಮತ್ ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ರೀನಾ, ನಿನ್ನೆ ಕೇಳ್ತಾ ಇರೋದು, ಮಾತಾಡು. ಡ್ಯಾಡ್, ಅದು ಅದ್ಕೇನ್ ಕರ್ದೆ, ಬಟ್ ಅವ್ರು ಬೈದ್ಬಿಟ್ರು.
ಶಿವಾನಿ ಬೈದ್ಲಾ? ಅಂತ ಹುಡುಗಿ ಅಲ್ವಲ್ಲ, ಅವಳ್ಯಾಕೆ ಬೈದ್ಲು? ಗೊತ್ತಿಲ್ಲ ಅಜ್ಜಿ. ಬಾಬಾ, ಯಾಕೋ ನನ್ನ ಅನುಮಾನ ಸತ್ಯ ಅನ್ನಿಸ್ತಾ ಇದೆ. ನೀವು ಮನೆಗೆ ಬರ್ತೀರಾ ಅಂತ ಹೇಳಿದಾಗಿಂದ ನಾನು ಅವಳ ಗಮನಿಸ್ತಾನೆ ಇದ್ದೀನಿ. ಅವಳಲ್ಲೇನೋ ಒದ್ದಾಟ ಕಾಣಿಸ್ತಾ ಇತ್ತು. ಈಗ ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಾ ಇದೆ. ಮತ್ತೆ ನಾಗಿಣಿನ ಹಿಡ್ಕೊಂಡೋಗಿದ್ದು ಅಲ್ಲೇ ಇರೋದು ರಹಸ್ಯ. ಅದಕ್ಕೂ ಉತ್ತರ ಬಾಬಾನೇ ಕೊಡಬೇಕು. ಅಯ್ಯೋ ದೇವ್ರೆ, ಈ ಮನೇಲಿ ಯಾಕೆ ಹೀಗೆ ನಡೀತಾ ಇದೆ? ಯಾಕೆ ಈ ರೀತಿ ಗೊಂದಲ ಸೃಷ್ಟಿ ಆಗ್ತಾ ಇದೆ? ಹೆದರಬೇಡಿ, ಎಲ್ಲಾ ಗೊಂದಲಗಳನ್ನು ಪರಿಹರಿಸುವುದಕ್ಕಾಗಿ ನಾನಿಲ್ಲಿ ಬಂದಿರೋದು. ಆ ನಾಗಿಣಿಯನ್ನು ಮಟ್ಟ ಹಾಕಿ ದಿಗ್ಬಂಧನದಲ್ಲಿ ಕೂರಿಸುವ ಜವಾಬ್ದಾರಿ ನನ್ನದು. ಅಂದ್ರೆ ಶಿವನ್ನ ಮಾವ, ಆವಾಗಿಂದ ನೋಡ್ತಾ ಇದ್ದೀನಿ ಶಿವಾನಿ ಬಗ್ಗೆ ನಿಮಗೆ ಬೇಕಾದಾಗ ತೀರ್ಮಾನ ಮಾಡ್ತಾ ಇದ್ದೀರಲ್ಲ. ಅವಳು ಬಂದಿದ್ರೆ ಯಾರು ಮಾತಾಡ್ತಿರ್ಲಿಲ್ಲ. ಅವಳು ಬರ್ದಿರೋದಕ್ಕೇನೆ ಅನುಮಾನಗಳು ಶುರುವಾಗಿರೋದು. ಇವಾಗೇನು, ಅವಳನ್ನ ಕರ್ಕೊಂಬರ್ಬೇಕಷ್ಟೇ ತಾನೆ? ನಾನು ಅವಳನ್ನ ಕರ್ಕೊಂಬರ್ತೀನಪ್ಪ. ಶಿವಾನಿ, ಏನಾಯ್ತು? ಶಿವಾನಿ, ಕೆಳಗಡೆ ನಾನು ಬರಲ್ಲ ಅಂತ ಒಂದ್ಸತಿ ಹೇಳಿಲ್ವಾ? ಮತ್ತೆ ಅದನ್ನೇ ಕೇಳ್ಬೇಡ. ನಾನು ಬರಲ್ಲ ಅಂದ್ರೆ ಬರಲ್ಲ. ಮೇಡಮ್ ಯಾಕೋ ತುಂಬಾ ಕೋಪ ಬಂದಿದೆ. ಏನಾಯ್ತು? ಏನಿಲ್ಲ. ಕಾರಣ ಇಲ್ಲದೆ ಸಿಟ್ ಮಾಡ್ಕೊಡೋರ್ನ, ಕಾರಣ ಇಲ್ಲದೆ ನಗೋರ್ನ ನಮ್ಮ ಕಡೆ ಬೇರೆನೆ ಕರೀತಾರೆ. ಹೌದು, ನನಗ್ ತಲೆ ಕೆಟ್ಟಿದೆ. ಮೊದಲಿನಿಂದ ಹೋಗು. ಯಾಕೋ ಗುರ್ರ ಅಂತ ತಳಲ್ಲಪ್ಪ. ಏನ್ ಮಾಡೋದು? ತ್ರಿಶೂಲ್, ನನ್ನ ಆತಂಕನ ನಿನ್ ಬಳಿ ಹೇಳ್ಕೊಳಕ್ಕೆ ಆಗೋದಿಲ್ಲ. ಇವ್ಳು ಯಾಕೆ ಒಳ್ಟಾಗಿ ಮಾತಾಡ್ತಾ ಇದ್ದಾಳೆ ಅಂತ ನಿಮ್ಗೆಲ್ಲ ಅನ್ನಿಸ್ತಿರ್ಬೋದು. ಆದ್ರೆ ನನ್ನ ಪರಿಸ್ಥಿತಿನೇ ಬೇರೆ ಇದೆ. ನನಗೆ ಗೊತ್ತು ನೀನ್ ಯಾಕೆ ಬರಲ್ಲ ಅಂತ. ಯಾಕೆ? ಬಾಬಾ ಬಂದಿದ್ದಾರೆ, ಅದಕ್ಕೆ ಅಲ್ವಾ? ಇವನಿಗೆ ಹೇಗೆ ಗೊತ್ತಾಯ್ತು? ನೀನ್ ನನಗೇನು ಹೇಳದೆ ಇದ್ರೆ ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ನಿನ್ ಮನ್ಸಲ್ಲಿ ಏನೇ ಇದ್ರು ಪ್ರತಿಯೊಂದು ನನಗೆ ಗೊತ್ತಾಗತ್ತೆ ಶಿವಾನಿ. ಸರಿ ಹೇಳು, ನನ್ನ ಮನ್ಸಲ್ಲಿ ಏನ್ ಅನ್ಕೊಂಡಿದ್ದೀನಿ? ಯಾರಪ್ಪ ಇವರು? ತಿಂಗಳಿಗೊಂದ್ಸತಿ ಸ್ವಾಮೀಜಿನೋ ಮಂತ್ರವಾದಿನೋ ಯಾರನ್ನೋ ಒಬ್ಬರನ್ನ ಕರೆಸ್ತಾರೆ. ಅವ್ರು ಬಂದು ಇಲ್ಲಿ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ಏನೇನೋ ಹೇಳ್ತಾರೆ. ಇದೆಲ್ಲದಕ್ಕೂ ನಾವ್ಯಾಕಪ್ಪ ಹೋಗ್ಬೇಕು ಅಂತ ತಾನೆ? ತ್ರಿಶೂಲ್, ಅರ್ಥ ಆಗತ್ತೆ. ಆದ್ರೇನ್ ಮಾಡೋದು? ಇದು ನಮ್ಮ ಮನೇಲಿ ಕಾಮನ್. ನೋಡು, ನನಗೂ ಈ ಗೊಡ್ಡು ಸಂಪ್ರದಾಯಗಳು ಆಚರಿಸೋದು ಇಷ್ಟ ಇಲ್ಲ ಶಿವಾನಿ. ಆದರೆ ಕೆಲವೊಂದ್ಸರಿ ನಮಗೋಸ್ಕರ ಅಲ್ಲದೆ ಇದ್ರು ನಮ್ಮ ಮನೆಯವ್ರಿಗೋಸ್ಕರನಾದ್ರೂ ನಾವು ಒಪ್ಕೋಬೇಕಾಗತ್ತೆ. ಈ ನಂಬಿಕೆಗಳು ನಾವು ಆಚರಿಸ್ತೀವೋ ಬಿಡ್ತೀವೋ ಅದು ನಮಗೆ ಬಿಟ್ಟಿದ್ದು. ಆದರೆ ಇನ್ನೊಬ್ಬರು ನಂಬಿಕೆನ ನಾವು ಸುಳ್ಳು ಅಂತ ಹೇಳೋದು ತಪ್ಪು. ಶಿವಾನಿ, ಪ್ಲೀಸ್ ಮನೆಯವ್ರಿಗೋಸ್ಕರ ಏನಾದ್ರು ಬಾ. ತ್ರಿಶೂಲ್, ನೀನ್ ಹೇಳೋದು ನನಗೆ ಅರ್ಥ ಆಗ್ತಿದೆ. ಆದ್ರೆ ನಾನು ಬಂದ್ರೆ ನನ್ನ ನಿಜ ರೂಪ. ಶಿವಾನಿ, ಪ್ಲೀಸ್. ಇದೇನಿದು? ತ್ರಿಶೂಲ್ ನನ್ನ ಕೈ ಹಿಡ್ಕೊಂಡಿದ ತಕ್ಷಣ ನನ್ನ ಆತಂಕನೇ ಮಾಯ ಆಗೋಯ್ತು. ನನಗೋಸ್ಕರ ಬಾ. ಅಲ್ಲ, ತ್ರಿಶೂಲ್ ಇಷ್ಟೊತ್ತಾದ್ರೂ ಬರ್ದಿರೋದು ನೋಡಿದ್ರೆ ಶಿವಾನಿ ಏನಾದ್ರೂ ಎಸ್ಕೇಪ್ ಆಗಿರ್ಬೋದಾ? ಅದು ಅಸಾಧ್ಯ. ನಾನು ಈ ಮನೆಗೆ ಬರುವಾಗಲೇ ಈ ಮನೆಯ ದಿಗ್ಬಂಧನವನ್ನು ಹಾಕಿ ಬಂದಿದ್ದೇನೆ. ಆ ಇಚ್ಛಾಧಾರಿ ನಾಗಿಣಿ ದಿಗ್ಬಂಧನದ ರೇಖೆಯನ್ನು ದಾಟಿ ಹೋಗಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ಇವತ್ತು ನಿಮಗೆಲ್ಲ ಸತ್ಯ ತಿಳಿಯುತ್ತದೆ. ಶಿವಾನಿ ಬಂದ್ಲು.